ಅಲ್ಲ, ಇನ್ನೂ ತೀರ್ಪು ಓದಲಿಕ್ಕಾಗಿಲ್ಲ, ಇನ್ನು ಹೊರಗಡೆ ಬಂದಿಲ್ಲ. ಆದರೆ ನಾನು ನ್ಯಾಯಾಲಯದ ಆದೇಶವನ್ನು ಓದಿದಾಗ ನೋಡ್ತಾ ಇದ್ದೆ. ಅಲ್ಲಿ ನ್ಯಾಯಾಲಯ 3 ಇಶ್ಯೂಸನ್ನು ಫ್ರೇಮ್ ಮಾಡಿದ್ದಾರೆ. ಒಂದು, ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿರುವಂಥ ಸಂಸ್ಥೆಯ ಅಂತ ಹೇಳುವಂಥ ವಿಚಾರ. ಎರಡನೇದಾಗಿ, ಈ ಪ್ರಕರಣ CBIಗೆ ಹಸ್ತಾಂತರ ಮಾಡುವಂಥ ಅಂಶಗಳು, ಕಾನೂನಾತ್ಮಕ ಅಂಶಗಳು ಇರುವಂಥ ಪ್ರಕರಣವ. ಮೂರನೇದಾಗಿ, ಈಗಾಗಲೇ ಲೋಕಾಯುಕ್ತ ಅವರು ನಡೆಸಿದಂಥ ತನಿಖೆ ವಿಚಾರ. ಮೂರರಲ್ಲೂ ಕೂಡ ಎಲ್ಲ ಉಚ್ಚ ನ್ಯಾಯಾಲಯದ ಮತ್ತು ನಮ್ಮ ನ್ಯಾಯಾಲಯದ ತೀರ್ಪುಗಳನ್ನು ಆಧರಿಸಿ ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡುವಂಥ ಸಂಸ್ಥೆ ಅಂತ ಹೇಳುವಂಥದ್ರ ಬಗ್ಗೆ ನ್ಯಾಯಾಲಯ ತಮ್ಮ ಹಸ್ತವನ್ನು ನೀಡಿದೆ. ಎರಡನೇದಾಗಿ, CBIಗೆ ಹಸ್ತಾಂತರ ಮಾಡುವಂಥದ್ದು ಈ ಪ್ರಕರಣದಲ್ಲಿ ಇವಾಗಕ್ಕೆ ಏನೂ ಕಂಡುಬರೋದಿಲ್ಲ ಅಂತ ಹೇಳುವಂಥ ತೀರ್ಮಾನವನ್ನು ಕೂಡ ಕೊಟ್ಟಿದೆ. ಮೂರನೇದಾಗಿ, ನಮ್ಮ ಲೋಕಾಯುಕ್ತ ಇವಾಗವರೆಗೂ ಮಾಡಿರುವಂಥ ತನಿಖೆಯಲ್ಲೂ ಕೂಡ ಯಾವುದೇ ಲೋಪಗಳು ಕಾಣ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ಪ್ರಕಟ ಮಾಡಿದ್ದಾರೆ. ಈ 3 ವಿಚಾರಗಳ ಆಧಾರದ ಮೇಲೆ ನ್ಯಾಯಾಲಯ CBI ತನಿಖೆಯನ್ನು ಕೋರಿ ಸಲ್ಲಿಸಿದಂಥ ಅರ್ಜಿಯನ್ನು ವಜಾಗೊಳಿಸಿ ಆದೇಶವನ್ನು ಮಾಡಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದರ ಪ್ರತಿ ಸಿಕ್ಕಿದ ನಂತರ ಬೇರೆ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು. ನೆಕ್ಸ್ಟು ಪ್ರೊಸೀಜರ್ಗೆ ಮತ್ತು ನಿಮ್ಮ ಕಾನೂನು ಹೋರಾಟಕ್ಕೆ ಇದು ಮೆಟ್ಲಾಗ್ಬೋದು ಅಂತ, ಯಾಕಂದರೆ ED ಮಟ್ಟವು ಕೋರ್ಟಲ್ಲಿದೆ ಸರ್. ಹೌದು, ಈಗ ED ಅವರು ಕೊಟ್ಟಿದ್ದಂಥ 2 ನೋಟಿಸ್ಗಳು ಕೂಡ ಕೋರ್ಟ್ನಲ್ಲೇ ಇದೆ. ಅದು ಒಂದು, ಈಗಾಗಲೇ ನ್ಯಾಯಾಲಯ ರದ್ದು ಮಾಡಿದೆ ನೋಟಿಸನ್ನು. ಹಿಂದಿನ ಮೂಡಾ ಕಮಿಷನರ್ಗೆ ನೀಡಿದಂಥ ನೋಟಿಸನ್ನು ಕೂಡ ರದ್ದು ಮಾಡಿದೆ. ಅದರಿಂದ ನ್ಯಾಯಾಲಯದ ಆದೇಶಗಳು, ನಾವು ಮೊದಲಿಂದ ಹೇಳ್ತಾ ಇದ್ದಂಥ ಒಂದು ಮಾತೇನಂತ ಹೇಳಿದ್ರೆ, ನ್ಯಾಯಾಲಯದ ಆದೇಶ ಮತ್ತು ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ತನಿಖೆಗೆ ನಾವು ಖಂಡಿತವಾಗಿ ಮುಖ್ಯಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳ ಕುಟುಂಬಸ್ಥರಿರ್ಬೋದು, ಇದನ್ನು ಸ್ವಾಗತ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ತನಿಖೆಯಿಂದ ಓಡೋಗುವಂಥ ಪ್ರಶ್ನೆ ಇಲ್ಲ. ಅದು ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ನಡೀಬೇಕು. ಕಾನೂನಿನ ಚೌಕಟ್ಟಿಂದ ಹೊರಗೆ ಆದಂಥ ಆದೇಶಗಳನ್ನು, ಪ್ರಕ್ರಿಯೆಗಳನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡ್ತೀವಿ ಅಂತ ಹೇಳುವಂಥದ್ದು. ಇದು ನ್ಯಾಯಾಲಯಕ್ಕೆ ಇವತ್ತು CBIಗೆ ಹಸ್ತಾಂತರ ಮಾಡಬೇಕು ಅಂತ ಹೋದಂಥವರು ಯಾರು ಲೋಕಾಯುಕ್ತ ತನಿಖೆ ಕೇಳಿದ್ರು ಅವರೇ ಹೋಗಿದ್ದಾರೆ. ಅದು ಕೂಡ ಭಾಳ ಮುಖ್ಯವಾದಂಥದ್ದು. ಸರ್, ಈಗ ಪ್ರತಿವಾದಿಗಳು ಕೂಡ ಇದನ್ನು ಇಲ್ಲಿಗೆ ನಿಲ್ಲಿಸಿದ್ರೆ ಕಾನೂನು ಹೋರಾಟವನ್ನು ಮುಂದುವರಿಸ್ತಾರೆ ಮತ್ತೆ ಬೇರೆ ರೀತಿಯಲ್ಲಿ ಅಲ್ಲ, ಸ್ವಾಗತ. ಈಗ ನೋಡಿ, ಕಾನೂನು ಪ್ರಕ್ರಿಯೆ ಅಂದರೆ ಕಾನೂನು ನಡಿನಲ್ಲಿ ಇರುವಂಥ ಪ್ರಕ್ರಿಯೆಯನ್ನು ಪಾಲಿಸಿ, ಪ್ರಕ್ರಿಯೆಯನ್ನು ಆಧರಿಸಿ ನಡೆಯುವಂಥದ್ದು ಎಲ್ಲ ಅದು ಕೂಡ ನಾವು ಸ್ವಾಗತ ಮಾಡಲೇಬೇಕಲ್ಲ. ಸೊ ನ್ಯಾಯಾಲಯದ ಮೊರೆ ಹೋದರೆ ಪರವಾಗಿಲ್ಲ. ಆದರೆ ರಾಜಕಾರಣವಾಗಿ ಇವತ್ತು ಸಂಸ್ಥೆಗಳನ್ನು ಏನು ಬಳಕೆ ಆಗ್ತಾಯಿದೆ, ಅದು CBI ಇರ್ಬೋದು, ED ಇರ್ಬೋದು, ಇಂಥ ರಾಷ್ಟ್ರಮಟ್ಟದ ಸಂಸ್ಥೆಗಳೇನಿದೆ ಅದನ್ನು ನಾವು ಧಿಕ್ಕರಿಸ್ತಾ ಇದ್ದೀವಿ, ಅದನ್ನು ವಿರೋಧಿಸ್ತಾ ಇದ್ದೀವಿ. ಆದರೆ ಕಾನೂನಾತ್ಮಕ ಪ್ರಕ್ರಿಯೆ ನ್ಯಾಯಾಲಯಕ್ಕೆ ಯಾರು ಹೋಗಬಾರ್ದು, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಹೇಳುವಂಥ ಮಾತನ್ನು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಬದ್ಧವಾದಂಥ ಎಲ್ಲ ಪ್ರಕ್ರಿಯೆಗಳಿಗೆ ನಾವು ಕೂಡ ತಲೆಬಾಗ್ತೀವಿ, ಸ್ವಾಗತಿಸ್ತೀವಿ. ಗಮನಕ್ಕೆ ತಂದ್ರ ಸರ್, ನೀವು ಭೇಟಿಯಾಗಿದ್ರಾ? ನಾನು CM ಅವರಿಗೆ ಗಮನಕ್ಕೆ ತಂದೆ, ಅದಕ್ಕೆ ಬಂದೆ. ನಾನು ಬೆಳಿಗ್ಗೆ ತೀರ್ಪಿದೆ ಅಂತ ಹೇಳುವಂಥದ್ದನ್ನು ಅವ್ರ ಗಮನಕ್ಕೆ ತಂದು ತೀರ್ಪು ಆದೇಶ ಹೊರಡಿಸಿದ ನಂತರ ಅದರ ಅಂಶಗಳನ್ನು ಕೂಡ ಅವರ ಗಮನಕ್ಕೆ ತಂದಿದ್ದೇನೆ. ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಅದೇ ಅವರು ಕೂಡ ಹೇಳುವಂಥ ಮಾತು ಇಷ್ಟೇ, ಕಾನೂನಿನ ಪ್ರಕ್ರಿಯೆಗೆ ನಾವೆಲ್ಲ ಕೂಡ ತಲೆಬಾಗೋಣ. ಇವತ್ತು ನ್ಯಾಯಾಲಯ ಅವತ್ತು ನಮ್ಮ ವಿರುದ್ಧ ಆದೇಶವನ್ನು ನೀಡಿದಾಗ ಕೂಡ ನಾವು ಅದನ್ನು ನ್ಯಾಯಾಲಯಕ್ಕೆ ನಾವು ತಲೆಬಾಗ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ವಿ. ಇವತ್ತು ನಮ್ಮ ಪರ ಆದೇಶ ಮಾಡಿದ್ದೆ, ಇವತ್ತು ಕೂಡ ಅದೇ ಮಾತನ್ನು ಹೇಳ್ತೀವಿ. ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ನಿರಪರಾಧಿ ಅಂತ ಕೋರ್ಟ್ ಹೇಳಿಲ್ಲ, CBI ಕೊಡಲ್ಲ ಅಂತ ಹೇಳಿದೆ. ಏಕಿಷ್ಟು ಈಗಲೇ ಸಂಭ್ರಮ ಅನ್ನೋದನ್ನ ಅವ್ರು ಹೇಳಿ. ಸಂಭ್ರಮ ಯಾರೂ ಮಾಡ್ತಾ ಇಲ್ಲ. ಮತ್ತು ವಿಜೇಂದ್ರ ಅವ್ರಿಗೆ ತಮ್ಮದೇ ಆದಂಥ 108 ಸಮಸ್ಯೆ ಇದೆ. ಪಾಪ ಅವರು ಅದ್ರ ಕಡೆ ಗಮನ ಕೊಟ್ಟು ಉಳಿಸ್ಕೊಳ್ಳಿ. ಇವತ್ತು ಕೂಡ ಪತ್ರಿಕೆಯಲ್ಲಿ ಅವ್ರು ನೋಡಿದಾಗ ನನಗೆ ಬೇಸರ ಆಯಿತು. ಯಾರೂ ಕೂಡ ಇವತ್ತು BS ಯಡಿಯೂರಪ್ಪನವರು ಬಹುಶಃ ಭಾರತೀಯ ಜನತಾ ಪಕ್ಷನ ಕಟ್ಟಿದಂಥ ನಾಯಕರು. ಅವರು ಮುಖ್ಯಮಂತ್ರಿಗಳು 3 ಬಾರಿ ಆಗಿ ಅವ್ರನ್ನ ತೇಜೋವಧೆ ಆಗ್ತಾಯಿದೆ. ಎಲ್ಲಿ? ವಿಧಾನಸಭೆ ಒಳಗಡೆ, ಮನೆ ಒಳಗಡೆ ಅವ್ರ ಬಗ್ಗೆ ಒಂದು ರೀತಿಯಾದಂಥ ಟೀಕಾಪ್ರಹಾರ ಭಾಳ ಕೇವಲವಾಗಿ ಎಲ್ಲ ನಾಯಕರು BJPನಲ್ಲಿ ಮಾತಾಡ್ತಾ ಇದ್ದಾರೆ. ಅವರ ರಕ್ಷಣೆಗೆ, ಅವರ ಬೆಂಬಲಕ್ಕೆ ಯಾರೂ ಕೂಡ ಇವತ್ತು ಬರ್ತಾಯಿಲ್ಲ. ಯಾರು ಬರ್ತಾ ಇರೋರೆಲ್ಲ ಚುನಾವಣೆಯಲ್ಲಿ ಸೋಲ್ ಅನುಭವಿಸ್ತಾರೋ ಒಂದು 3-4 ಜನ ಜೊತೆಗೆ ಸೇರ್ಕೊಂಡಿದ್ದಾರೆ. ಬಿಟ್ಟರೆ ಒಬ್ಬ ಕೂಡ ನಾಯಕ ಇವತ್ತು ಒಬ್ಬ BS ಯಡಿಯೂರಪ್ಪನವ್ರ ಬೆಂಬಲಕ್ಕಿಲ್ಲ. ಸೊ ಅದರಿಂದ ಅದ್ರ ಬಗ್ಗೆ ವಿಜೇಂದ್ರ ಗಮನ ಹರಿಸಲಿ. ಬೇರೆಯವ್ರಿಗೆ ಕೈ ಬೆರಳು ತೋರಿಸುವಾಗ 4 ಬೆರಳು ಅವ್ರ ಕಡೆ ತೋರಿಸ್ತದೆ ಅಂತ ಹೇಳೋದು ಬರ್ತಿದ್ದಾರೆ. ಸರ್, ಈಗ ಸ್ನೇಹಮಯ ಕೃಷ್ಣ ಸುಪ್ರೀಂ ಕೋರ್ಟ್ಗೆ ಸ್ನೇಹಮಯ ಕೃಷ್ಣ ಹೋಗ್ತಾ ಇದ್ದಾರೋ, ಸ್ನೇಹಮಯ ಕೃಷ್ಣ ಹಿಂದೆ ಇರೋರು ಹೋಗ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ.
ಆದರೆ ಸ್ನೇಹಮಯಿ ಕೃಷ್ಣ ಇಂಥ ದೊಡ್ಡ ದೊಡ್ಡ ವಕೀಲರನ್ನ ಇಟ್ಟು ವಾದವನ್ನು ಮಂಡಿಸುವಂಥ ಶಕ್ತಿ ಇದೆ, ಆರ್ಥಿಕ ಶಕ್ತಿ ಇದೆ ಅಂಥೇಳಿ ನಾನಂತೂ ಒಪ್ಪೋಕ್ಕಾಗಲ್ಲ, ತಾವು ಯಾರೂ ಒಪ್ಪಲ್ಲ ಅಂತ ಭಾವಿಸ್ತೇನೆ. ಅದರಿಂದ ಇದು ರಾಜಕೀಯ. ಅವ್ರು ಯಾರೂ ಕೂಡ ನ್ಯಾಯಬದ್ಧವಾಗಿ ನಡ್ಕೊತಾ ಇಲ್ಲ. ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಹೇಳುವಂಥ ಪ್ರಯತ್ನ ನಡೀತಾ ಇದೆ. ಅದು ಜನರ ಬೆಂಬಲದಿಂದ ಮತ್ತು ಕಾನೂನಿನ ಬೆಂಬಲದಿಂದ ವಿಫಲವಾಗ್ತಾ ಇದೆ. ಯಾರು ಇರ್ಬೋದು ಅಂತ ಅನಿಸುತ್ತೆ ಸರ್ ಪ್ರಮುಖವಾಗಿ? ಅಲ್ಲ, ಎಲ್ಲ ಭಾಳಷ್ಟು ಜನ ಇರ್ತಾರೆ. ಎಲ್ಲದರಲ್ಲೂ ಒಬ್ಬರು ಇಬ್ಬರು ಇರೋದಿಲ್ಲ, ಎಲ್ಲ ತುಂಬ ಜನ ಸೇರ್ಕೊಂಡಿರ್ತಾರೆ. ಎನಿಮಿ ಇಸ್ ಮೈ ಫ್ರೆಂಡ್ ಅಂತಾರಲ್ಲ ರಾಜಕೀಯದಲ್ಲ, ಹಂಗೆ ರಾಜಕೀಯ ಶತ್ರುಗಳೆಲ್ಲ ನನ್ನ ಸ್ನೇಹಿತರು ಅಂತ. ನಿಮ್ಮದೇ ಪಕ್ಷದವರು ಕೆಲವರು ಕೈ ಜೋಡಿಸೋರು ಆ ಥರ ಇರಲಿಲ್ಲ. ನಮ್ಮ ಪಕ್ಷದವರಲ್ಲಿ ನೋಡಿ, ನಮ್ಮ ಪಕ್ಷದಲ್ಲಿ ಆಂತರಿಕವಾದಂಥ ಪ್ರಜಾಪ್ರಭುತ್ವ ಇರೋಂಥ ಪಕ್ಷ, ಸಾಮೂಹಿಕ ನಾಯಕತ್ವದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಕೆಲವು ಚರ್ಚೆಗಳಾಗ್ತದೆ ಬಿಟ್ಟರೆ ಆ ರೀತಿಯಾಗಿ ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡುವಂಥವ್ರು ಯಾರೂ ಕೂಡ ಇಲ್ಲ. ನಾವೆಲ್ಲ ಜೊತೆಗಿದ್ದೀವಿ, ಜೊತೆಗೆ ಸರ್ಕಾರವನ್ನು ತಂದಿದ್ದೇವೆ, ಜೊತೆಗೆ ಸರ್ಕಾರ ನಡೆಸ್ತೀವಿ. ಪ್ರತಿಪಕ್ಷಗಳು ಕುಮಾರಸ್ವಾಮಿ ಅವರಲ್ಲಿ ವಿಜೇಂದ್ರ ಅವರು ಆರೋಪ ಮಾಡಿದ್ರು, ಕುರ್ಚಿ ಕಾವಲಿಟ್ಟವರೇ ಮಾಡ್ತಾರೆ. ಅವರು ಗೊತ್ತಿರ್ಬೋದು. ಅಲ್ಲ, ಇನ್ನೂ ತೀರ್ಪು ಓದಲಿಕ್ಕಾಗಿಲ್ಲ, ಇನ್ನು ಹೊರಗಡೆ ಬಂದಿಲ್ಲ. ಆದರೆ ನಾನು ನ್ಯಾಯಾಲಯದ ಆದೇಶವನ್ನು ಓದಿದಾಗ ನೋಡ್ತಾ ಇದ್ದೆ. ಅಲ್ಲಿ ನ್ಯಾಯಾಲಯ 3 ಇಶ್ಯೂಸನ್ನು ಫ್ರೇಮ್ ಮಾಡಿದ್ದಾರೆ. ಒಂದು, ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿರುವಂಥ ಸಂಸ್ಥೆಯ ಅಂತ ಹೇಳುವಂಥ ವಿಚಾರ. ಎರಡನೇದಾಗಿ, ಈ ಪ್ರಕರಣ CBIಗೆ ಹಸ್ತಾಂತರ ಮಾಡುವಂಥ ಅಂಶಗಳು, ಕಾನೂನಾತ್ಮಕ ಅಂಶಗಳು ಇರುವಂಥ ಪ್ರಕರಣವ. ಮೂರನೇದಾಗಿ, ಈಗಾಗಲೇ ಲೋಕಾಯುಕ್ತ ಅವರು ನಡೆಸಿದಂಥ ತನಿಖೆ ವಿಚಾರ. ಮೂರರಲ್ಲೂ ಕೂಡ ಎಲ್ಲ ಉಚ್ಚ ನ್ಯಾಯಾಲಯದ ಮತ್ತು ನಮ್ಮ ನ್ಯಾಯಾಲಯದ ತೀರ್ಪುಗಳನ್ನು ಆಧರಿಸಿ ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡುವಂಥ ಸಂಸ್ಥೆ ಅಂತ ಹೇಳುವಂಥದ್ರ ಬಗ್ಗೆ ನ್ಯಾಯಾಲಯ ತಮ್ಮ ಹಸ್ತವನ್ನು ನೀಡಿದೆ. ಎರಡನೇದಾಗಿ, CBIಗೆ ಹಸ್ತಾಂತರ ಮಾಡುವಂಥದ್ದು ಈ ಪ್ರಕರಣದಲ್ಲಿ ಈ ಭಾಗಕ್ಕೆ ಏನೂ ಕಂಡುಬರೋದಿಲ್ಲ ಅಂತ ಹೇಳುವಂಥ ತೀರ್ಮಾನವನ್ನು ಕೂಡ ಕೊಟ್ಟಿದೆ. ಮೂರನೇದಾಗಿ, ನಮ್ಮ ಲೋಕಾಯುಕ್ತ ಇವಾಗವರೆಗೂ ಮಾಡಿರುವಂಥ ತನಿಖೆಯಲ್ಲೂ ಕೂಡ ಯಾವುದೇ ಲೋಪಗಳು ಕಾಣ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ಪ್ರಕಟ ಮಾಡಿದ್ದಾರೆ. ಸೊ ಈ 3 ವಿಚಾರಗಳ ಆಧಾರದ ಮೇಲೆ ನ್ಯಾಯಾಲಯ CBI ತನಿಖೆಯನ್ನು ಕೋರಿ ಸಲ್ಲಿಸಿದಂಥ ಅರ್ಜಿಯನ್ನು ವಜಾಗೊಳಿಸಿ ಆದೇಶವನ್ನು ಮಾಡಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದರ ಪ್ರತಿ ಸಿಕ್ಕಿದ ನಂತರ ಬೇರೆ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು. ನೆಕ್ಸ್ಟ್ ಪ್ರೊಸೀಜರ್ಗೆ ಮತ್ತು ನಿಮ್ಮ ಕಾನೂನು ಹೋರಾಟಕ್ಕೆ ಇದು ಮೆಟ್ಲಾಗ್ಬೋದು ಅಂತ, ಯಾಕಂದರೆ ED ಮಟ್ಟವು ಕೋರ್ಟಲ್ಲಿದೆ ಸರ್. ಹೌದು, ಈಗ ED ಅವರು ಕೊಟ್ಟಿದ್ದಂಥ 2 ನೋಟಿಸ್ಗಳು ಕೂಡ ಕೋರ್ಟ್ನಲ್ಲೇ ಇದೆ. ಅದು ಒಂದು, ಈಗಾಗಲೇ ನ್ಯಾಯಾಲಯ ರದ್ದು ಮಾಡಿದೆ ನೋಟಿಸನ್ನು. ಹಿಂದಿನ ಮೂಡ ಕಮಿಷನರ್ಗೆ ನೀಡಿದಂಥ ನೋಟಿಸನ್ನು ಕೂಡ ರದ್ದು ಮಾಡಿದೆ. ಅದರಿಂದ ನ್ಯಾಯಾಲಯದ ಆದೇಶಗಳು, ನಾವು ಮೊದಲಿಂದ ಹೇಳ್ತಾ ಇದ್ದಂಥ ಒಂದು ಮಾತೇನಂತ ಹೇಳಿದ್ರೆ, ನ್ಯಾಯಾಲಯದ ಆದೇಶ ಮತ್ತು ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ತನಿಖೆಗೆ ನಾವು ಖಂಡಿತವಾಗಿ ಮುಖ್ಯಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳ ಕುಟುಂಬಸ್ಥರಿರ್ಬೋದು, ಇದನ್ನು ಸ್ವಾಗತ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ತನಿಖೆಯಿಂದ ಓಡೋಗುವಂಥ ಪ್ರಶ್ನೆ ಇಲ್ಲ. ಆದರೆ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ನಡೀಬೇಕು. ಕಾನೂನಿನ ಚೌಕಟ್ಟಿಂದ ಹೊರಗೆ ಆದಂಥ ಆದೇಶಗಳನ್ನು, ಪ್ರಕ್ರಿಯೆಗಳನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡ್ತೀವಿ ಅಂತ ಹೇಳುವಂಥದ್ದು. ಇದು ನ್ಯಾಯಾಲಯಕ್ಕೆ ಇವತ್ತು CBIಗೆ ಹಸ್ತಾಂತರ ಮಾಡಬೇಕು ಅಂತ ಹೋದಂಥವರು ಯಾರು ಲೋಕಾಯುಕ್ತ ತನಿಖೆ ಕೇಳಿದ್ರು ಅವರೇ ಹೋಗಿದ್ದಾರೆ. ಅದು ಕೂಡ ಭಾಳ ಮುಖ್ಯವಾದಂಥದ್ದು. ಸರ್, ಈಗ ಪ್ರತಿವಾದಿಗಳು ಕೂಡ ಇದನ್ನು ಇಲ್ಲಿಗೆ ನಿಲ್ಲಿಸಿದ್ರೆ ಕಾನೂನು ಹೋರಾಟವನ್ನು ಮುಂದುವರಿಸ್ತಾರೆ ಅಂತ ಹೇಳ್ತಾರೆ. ಮತ್ತೆ ಬೇರೆ ರೀತಿಯಲ್ಲಿ ಅಲ್ಲ, ಸ್ವಾಗತ. ಈಗ ನೋಡಿ, ಕಾನೂನು ಪ್ರಕ್ರಿಯೆ ಅಂದರೆ ಕಾನೂನು ನಡಿನಲ್ಲಿ ಇರುವಂಥ ಪ್ರಕ್ರಿಯೆಯನ್ನು ಪಾಲಿಸಿ, ಪ್ರಕ್ರಿಯೆಯನ್ನು ಆಧರಿಸಿ ನಡೆಯುವಂಥದ್ದು ಎಲ್ಲ ಅದು ಕೂಡ ನಾವು ಸ್ವಾಗತ ಮಾಡಲೇಬೇಕಲ್ಲ. ಸೊ ನ್ಯಾಯಾಲಯದ ಮೊರೆ ಹೋದರೆ ಪರವಾಗಿಲ್ಲ. ಆದರೆ ರಾಜಕಾರಣವಾಗಿ ಇವತ್ತು ಸಂಸ್ಥೆಗಳನ್ನು ಏನು ಬಳಕೆ ಆಗ್ತಾಯಿದೆ, ಅದು CBI ಇರ್ಬೋದು, ED ಇರ್ಬೋದು, ಇಂಥ ರಾಷ್ಟ್ರಮಟ್ಟದ ಸಂಸ್ಥೆಗಳೇನಿದೆ ಅದನ್ನು ನಾವು ಧಿಕ್ಕರಿಸ್ತಾ ಇದ್ದೀವಿ, ಅದನ್ನು ವಿರೋಧಿಸ್ತಾ ಇದ್ದೀವಿ. ಆದರೆ ಕಾನೂನಾತ್ಮಕ ಪ್ರಕ್ರಿಯೆ ನ್ಯಾಯಾಲಯಕ್ಕೆ ಯಾರು ಹೋಗಬಾರ್ದು, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಹೇಳುವಂಥ ಮಾತನ್ನು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಬದ್ಧವಾದಂಥ ಎಲ್ಲ ಪ್ರಕ್ರಿಯೆಗಳಿಗೆ ನಾವು ಕೂಡ ತಲೆಬಾಗ್ತಿ ಸ್ವಾಗತಿಸ್ತೀವಿ. ಗಮನಕ್ಕೆ ತಂದ್ರ ಸರ್, ನೀವು ಭೇಟಿಯಾಗಿದ್ರ? ನಾನು CM ಅವ್ರಿಗೆ ಗಮನಕ್ಕೆ ತಂದೆ, ಅದಕ್ಕೆ ಬಂದೆ. ನಾನು ಬೆಳಿಗ್ಗೆ ತೀರ್ಪಿದೆ ಅಂತ ಹೇಳುವಂಥದ್ದನ್ನು ಅವ್ರ ಗಮನಕ್ಕೆ ತಂದು ತೀರ್ಪು ಆದೇಶ ಹೊರಡಿಸಿದ ನಂತರ ಅದರ ಅಂಶಗಳನ್ನು ಕೂಡ ಅವರ ಗಮನಕ್ಕೆ ತಂದಿದ್ದೇನೆ. ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಅದೇ ಅವರು ಕೂಡ ಹೇಳುವಂಥ ಮಾತು ಇಷ್ಟೇ, ಕಾನೂನಿನ ಪ್ರಕ್ರಿಯೆಗೆ ನಾವೆಲ್ಲ ಕೂಡ ತಲೆಬಾಗೋಣ. ಇವತ್ತು ನ್ಯಾಯಾಲಯ ಅವತ್ತು ನಮ್ಮ ವಿರುದ್ಧ ಆದೇಶವನ್ನು ನೀಡಿದಾಗ ಕೂಡ ನಾವು ಅದನ್ನು ನ್ಯಾಯಾಲಯಕ್ಕೆ ನಾವು ತಲೆಬಾಗ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ವಿ. ಇವತ್ತು ನಮ್ಮ ಪರ ಆದೇಶ ಮಾಡಿದ್ದೆ, ಇವತ್ತು ಕೂಡ ಅದೇ ಮಾತನ್ನು ಹೇಳ್ತೀವಿ. ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ
ನಿರಪರಾಧಿ ಅಂತ ಕೋರ್ಟ್ ಹೇಳಿಲ್ಲ, CBI ಕೊಡಲ್ಲ ಅಂತ ಹೇಳಿದೆ. ಏಕಿಷ್ಟು ಈಗಲೇ ಸಂಭ್ರಮ ಅನ್ನೋದನ್ನ ಅವ್ರು ಸಂಭ್ರಮ ಯಾರೂ ಮಾಡ್ತಾ ಇಲ್ಲ. ಮತ್ತು ವಿಜೇಂದ್ರ ಅವ್ರಿಗೆ ತಮ್ಮದೇ ಆದಂಥ 108 ಸಮಸ್ಯೆ ಇದೆ. ಪಾಪ ಅವ್ರು ಅದ್ರ ಕಡೆ ಗಮನ ಕೊಟ್ಟು ಉಳಿಸ್ಕೊಳ್ಳಿ. ಇವತ್ತು ಕೂಡ ಪತ್ರಿಕೆಯಲ್ಲಿ ಅವ್ರು ನೋಡಿದಾಗ ನನಗೆ ಬೇಸರ ಆಯಿತು. ಯಾರೂ ಕೂಡ ಇವತ್ತು BS ಯಡಿಯೂರಪ್ಪನವರು ಬಹುಶಃ ಭಾರತೀಯ ಜನತಾ ಪಕ್ಷನ ಕಟ್ಟಿದಂಥ ನಾಯಕರು. ಅವರು ಮುಖ್ಯಮಂತ್ರಿಗಳು 3 ಬಾರಿ ಆಗಿ ಅವ್ರನ್ನ ತೇಜೋವಧೆ ಆಗ್ತಾಯಿದೆ. ಎಲ್ಲಿ ವಿಧಾನಸಭೆ ಒಳಗಡೆ, ಮನೆ ಒಳಗಡೆ ಅವ್ರ ಬಗ್ಗೆ ಒಂದು ರೀತಿಯಾದಂಥ ಟೀಕಾಪ್ರಹಾರ ಭಾಳ ಕೇವಲವಾಗಿ ಎಲ್ಲ ನಾಯಕರು BJPನಲ್ಲಿ ಮಾತಾಡ್ತಾ ಇದ್ದಾರೆ. ಅವರ ರಕ್ಷಣೆಗೆ, ಅವರ ಬೆಂಬಲಕ್ಕೆ ಯಾರೂ ಕೂಡ ಇವತ್ತು ಬರ್ತಾಯಿಲ್ಲ. ಯಾರು ಬರ್ತಾ ಇರೋರೆಲ್ಲ ಚುನಾವಣೆಯಲ್ಲಿ ಸೋಲ್ ಅನುಭವಿಸ್ತಾರೋ ಒಂದು 3-4 ಜನ ಜೊತೆಗೆ ಸೇರ್ಕೊಂಡಿದ್ದಾರೆ ಬಿಟ್ಟರೆ ಒಬ್ಬ ಕೂಡ ನಾಯಕ ಇವತ್ತು ಒಬ್ಬ BS ಯಡಿಯೂರಪ್ಪನವ್ರ ಬೆಂಬಲಕ್ಕಿಲ್ಲ. ಸೊ ಅದರಿಂದ ಅದ್ರ ಬಗ್ಗೆ ವಿಜೇಂದ್ರ ಗಮನ ಹರಿಸಲಿ. ಬೇರೆಯವ್ರಿಗೆ ಕೈ ಬೆರಳು ತೋರಿಸುವಾಗ 4 ಬೆರಳು ಅವ್ರ ಕಡೆ ತೋರಿಸ್ತದೆ ಅಂತ ಹೇಳಿದ್ರು ಬರ್ತಿದ್ದಾರೆ. ಸರ್, ಈಗ ಸ್ನೇಹಮಯ ಕೃಷ್ಣ ಸುಪ್ರೀಂ ಕೋರ್ಟ್ಗೆ ಸ್ನೇಹಮಯ ಕೃಷ್ಣ ಹೋಗ್ತಾ ಇದ್ದಾರೋ, ಸ್ನೇಹಮಯ ಕೃಷ್ಣ ಹಿಂದೆ ಇರೋರು ಹೋಗ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಸ್ನೇಹಮಯ ಕೃಷ್ಣ ಇಂಥ ದೊಡ್ಡ ದೊಡ್ಡ ವಕೀಲರನ್ನ ಇಟ್ಟು ವಾದವನ್ನು ಮಂಡಿಸುವಂಥ ಶಕ್ತಿ ಇದೆ, ಆರ್ಥಿಕ ಶಕ್ತಿ ಇದೆ ಅಂಥೇಳಿ ನಾನಂತೂ ಒಪ್ಪೋಕ್ಕಾಗಲ್ಲ, ತಾವು ಯಾರೂ ಒಪ್ಪಲ್ಲ ಅಂತ ಭಾವಿಸ್ತೇನೆ. ಅದರಿಂದ ಇದು ರಾಜಕೀಯ. ಅವ್ರು ಯಾರೂ ಕೂಡ ನ್ಯಾಯಬದ್ಧವಾಗಿ ನಡ್ಕೊತಾ ಇಲ್ಲ. ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಹೇಳುವಂಥ ಪ್ರಯತ್ನ ನಡೀತಾ ಇದೆ. ಅದು ಜನರ ಬೆಂಬಲದಿಂದ ಮತ್ತು ಕಾನೂನಿನ ಬೆಂಬಲದಿಂದ ವಿಫಲವಾಗ್ತಾ ಇದೆ. ಯಾರು ಇರ್ಬೋದು ಅಂತ ಅನ್ಸುತ್ತೆ ಸರ್ ಪ್ರಮುಖವಾಗಿ? ಅಲ್ಲ, ಎಲ್ಲ ಭಾಳಷ್ಟು ಜನ ಇರ್ತಾರೆ. ಎಲ್ಲದರಲ್ಲೂ ಒಬ್ಬರು ಇಬ್ಬರು ಇರೋದಿಲ್ಲ, ಎಲ್ಲ ತುಂಬ ಜನ ಸೇರ್ಕೊಂಡಿರ್ತಾರೆ. ಎನಿಮಿ ಇಸ್ ಮೈ ಫ್ರೆಂಡ್ ಅಂತಾರಲ್ಲ ರಾಜಕೀಯದಲ್ಲಿ, ಹಂಗೆ ಅಲ್ಲ, ರಾಜಕೀಯ ಶತ್ರುಗಳೆಲ್ಲ ನನ್ನ ಸ್ನೇಹಿತರು ಅಂತ. ನಿಮ್ಮದೇ ಪಕ್ಷದವರು ಕೆಲವರು ಕೈ ಜೋಡಿಸೋರು ಆ ಥರ ಇರಲಿಲ್ಲ. ನಮ್ಮ ಪಕ್ಷದವರಲ್ಲಿ ನೋಡಿ, ನಮ್ಮ ಪಕ್ಷದಲ್ಲಿ ಆಂತರಿಕವಾದಂಥ ಪ್ರಜಾಪ್ರಭುತ್ವ ಇರೋಂಥ ಪಕ್ಷ, ಸಾಮೂಹಿಕ ನಾಯಕತ್ವದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಕೆಲವು ಚರ್ಚೆಗಳಾಗ್ತದೆ ಬಿಟ್ಟರೆ ಆ ರೀತಿಯಾಗಿ ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡುವಂಥವ್ರು ಯಾರೂ ಕೂಡ ಇಲ್ಲ. ನಾವೆಲ್ಲ ಜೊತೆಗಿದ್ದೀವಿ, ಜೊತೆಗೆ ಸರ್ಕಾರವನ್ನು ತಂದಿದ್ದೇವೆ, ಜೊತೆಗೆ ಸರ್ಕಾರ ನಡೆಸ್ತೀವಿ. ಪ್ರತಿಪಕ್ಷಗಳು ಕುಮಾರಸ್ವಾಮಿ ಅವರಾಗಲಿ ವಿಜೇಂದ್ರ ಅವರಾಗಲಿ ಆರೋಪ ಮಾಡಿದ್ರು, ಕುರ್ಚಿ ಕಾವಲಿಟ್ಟವರೇ ಮಾಡ್ತಾರೆ. ಅದು ಅವ್ರಿಗೆ ಗೊತ್ತಿರ್ಬೋದು.